ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಮುಂದೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹ ನೀಡಿ. ಈ ಕಡೆ ಅಜಿತ್ತು ಭೂಮಿನ ಅರೆಸ್ಟ್ ಮಾಡ್ಲಿಕ್ಕೆ, ಅಂದ್ರೆ ಭೂಮಿ ಇಡೀ ವಾಸಲೆ ಕಾಲೋನಿಯವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾನೆ. ರಾಣ ಮತ್ತೆ ಸಾಕ್ಷಿ ಕಂಪ್ಲೇಂಟ್ ಕೊಡ್ತಾರೆ. ಕೊಡ್ತಿದ್ದಾಗೇನೆ ಅಲ್ಲಿ ಬಂದು ನಿಂತ್ಕೊಂಡು ಪಾಪ ಅದು ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾಗೇನೆ ಅವಳು ಸಾಕ್ಷಿ ಹೇಳ್ತಾಳೆ, ಅಬ್ಬಬ್ಬ 7 ಜನ್ಮಗಳಿಗೂ ಕೂಡ ನೀನೇ ಗಂಡ ಅಂತೇಳಿ ಸಪ್ತಪದಿ ತುಂಬಿರೋ ಗಂಡ ಹೆಂಡ್ತಿ ನೀನ್ ಗಂಡ ನಿನ್ನನ್ನೇ ಅರೆಸ್ಟ್ ಮಾಡ್ತಾ ಇದ್ದಾನೆ. ಈ ಸ್ಲಮ್ ಭೂಮಿ, ನೀನು ಸ್ಲಮ್ ಅಲ್ಲಿರೋಳು, ನಿನ್ನ ಮದ್ವೆ ಆಗಿದ್ದೆ ನಿನ್ ಭಾಗ್ಯ ಅಜಿತ್ತು. ಯಾಕೆಂದ್ರೆ ಅವನು ನಿನ್ನನ್ನು ಇಷ್ಟಪಡ್ತಾ ಇಲ್ಲ, ಗೊತ್ತಿದ್ಯಾ ನಿನ್ಗೆ? ಅದಕ್ಕೆ ಭೂಮಿ ಹೇಳ್ತಾಳೆ, ಇನ್ಯಾರನ್ನ ಇಷ್ಟಪಡ್ತಾ ಇರೋದು ಅಂತ ಹೇಳ್ತೀಯಾ? ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ಅಯ್ಯೋ ಮಂಕೆ, ಅವನ ಮೊದಲನೇ ಲವ್ವರೇ ಸಾಹಿತ್ಯ. ಅವಳು ಈಗ್ಲೂ ಮನಸ್ಸಿನಲ್ಲಿದ್ದಾಳೆ, ಸುಮ್ಮನೆ ಕಾಟಾಚಾರಕ್ಕೆ ನಿನ್ನ ಮದ್ವೆ ಆಗಿದ್ದಾನೆ ಅಷ್ಟೇ. ಭೂಮಿ ಹೇಳ್ತಾಳೆ, ನನಗೂ ಗೊತ್ತಿದೆ, ನನ್ನ ಗಂಡ ದೇವರಂತ ಮನುಷ್ಯ, ಅವ್ರನ್ನ ಪಡಿಲಿಕ್ಕೆ ಪುಣ್ಯ ಮಾಡಿದ್ದೀನಿ ನಾನು. 7 ಜನ್ಮಗಳು ಪುಣ್ಯ ಮಾಡಿದ್ದೀನಿ. ನನ್ನ ಗಂಡ ಯಾವುದನ್ನೂ ಕೂಡ ಬಚ್ಚಿಡ್ದೆ ನನ್ನ ಹತ್ರ ಎಲ್ಲ ವಿಷಯನೂ ಕೂಡ ಹೇಳಿದ್ದಾರೆ. ಸಾಹಿತ್ಯ ಅವರ ಆಶೀರ್ವಾದ ಅನ್ಕೊಳ್ತೀನಿ. ಸಾಹಿತ್ಯ ಅವರು ಮೊದಲನೇ ಲವರ್ ಆದ್ರೆ ನಾನು ಮೊದಲನೇ ಹೆಂಡತಿ ಅವರಿಗೆ. ನನ್ನ ಗಂಡ ಎದುರಿಗೆ ಇರ್ತಾರೆ ಸ್ಟೇಷನ್ ನಲ್ಲಿ, 24 ಗಂಟೆ ಟೈಮು ಕೂಡ ಅವ್ರ ಎದುರಿಗೆ ಇರ್ತೀನಿ. ಈ ಸೌಭಾಗ್ಯ ಯಾರಿಗೆ ಸಿಗುತ್ತೆ ಹೇಳು? ಅದು ನನಗ್ ಸಿಕ್ಕಿದೆ, ಅದಕ್ಕೆ ಗರ್ವ ಪಡ್ತೀನಿ ನಾನು ಅಂತ ಹೇಳ್ತಾಳೆ. ಅದಕ್ಕೆ ಸಾಕ್ಷಿ, ಆದ್ರೂ ಜಂಬ ಏನ್ ಕಡಿಮೆ ಇಲ್ಲ ಅಂತ ಹೇಳಿ ಮುಂಕರಿಸ್ತಾಳೆ. ಸ್ಟೇಷನ್ಗೆ ಕರ್ಕೊ ಬರ್ತಿದ್ದಾಗೇನೆ ಅಜಿತ್ ಸತ್ಯನ ಫೋನ್ ಮಾಡಿ ಎಲ್ಲ ವಿವರಿಸಿ ಹೇಳ್ತಾಳೆ. ಸತ್ಯನ ಆಯ್ತಪ್ಪ ಅಂತೇಳಿ ಮನೆಗೆ ಬರ್ತಾಳೆ. ಇಲ್ಲಿ ಶ್ರವಣ್ ಒತ್ತಾಡ್ತಾ ಇರ್ತಾರೆ, ವಿಲಿನೇ ಬರ್ಲೇ ಇಲ್ಲ, ಭೂಮಿನೂ ಬರ್ಲಿಲ್ಲ. ಇನ್ನುವೆ ಅಜಿತ ಏನ್ ಮಾಡ್ಕೊಂಡು, ಈ ಭೂಮಿನಾದ್ರೂ ಬರ್ಬೇಕು ತಾನೆ, ಈ ಸಂಗೀತ ನೋಡಿದ್ರೆ ನಡೆಯೋ ನಾವೇ ಹೋಗೋಣ ಡೆಲ್ಲಿಗೆ ಅಂತಾಳೆ. ಅವ್ರು ಹೋಗಿದ್ದಾರೆ ಇಲ್ವೋ ಅನ್ನೋದು ಗೊತ್ತಾಗ್ಬೇಕಲ್ವಕ್ಕ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸತ್ಯನ ಬರ್ತಾರೆ ಒಳಕ್ಕೆ. ಸತ್ಯನ ಬರ್ತಿದ್ದಾಗೇನೆ ಶ್ರವಣ್ ಮತ್ತೆ ರಾಮಣ್ಣ ಇಬ್ರು ಒಟ್ಟೊಟ್ಟಿಗೆ ಕೇಳ್ತಾರೆ, ಎಲ್ಲೋ ಅಜಿತ ಎಲ್ಲಿ, ಏನು ಕತೆ ಅಂದಾಗ ಸತ್ಯನ, ಹೇಳ್ತೀನಿ ಶ್ರವಣ್, ಹೇಳ್ತೀನಿ, ನೀವು ಹೋಗೋ ಅವಶ್ಯಕತೆ ಇಲ್ಲ, ಹೇಳ್ತೀನಿ. ರಾಮಣ್ಣ ಕೇಳ್ತಾರೆ, ಎಲ್ಲೋ ಸತ್ಯ, ಎಲ್ಲೋದ್ರು? ರಾಮಣ್ಣ, ಹೇಳ್ತೀನಿ ತಡೀರಿ, ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು. ಹಾಗಂತಿದ್ದಾಗನೇ ಸಂಗೀತ ಗಾಬರಿಯಿಂದ ಏನದು ಅಂತ ಅಂದಾಗ ಅದಕ್ಕೆ ಸತ್ಯನ ಹೇಳ್ತಾರೆ, ಏನಿಲ್ಲ, ಗುಡ್ ನ್ಯೂಸು ಅಜಿತನ್ ಟ್ರಾನ್ಸ್ಫರು ಇನ್ನು 2 ದಿನ ಹಾಗೇನೆ ಹೋಲ್ಡ್ ಅಲ್ಲಿದೆ. ಬ್ಯಾಡ್ ನ್ಯೂಸು ಭೂಮಿನ ಅಜಿತ್ ಅರೆಸ್ಟ್ ಮಾಡಿದ್ದಾರೆ. ಹಾಗಂತಿದ್ದಾಗೇನೆ ಸಂಗೀತ ಬೇಸರ ಪಟ್ಕೊಂಡೋದಕ್ಕೆ, ಭೂಮಿನ ಅರೆಸ್ಟ್ ಮಾಡಿದಾನೆ ಅವನು ಅಂದಾಗ ಸತ್ಯನ ಹೇಳ್ತಾರೆ, ಸಂಗೀತಮ್ಮ, ಭೂಮಿ ಕಾಲೋನಿಯವ್ರು ಕರ್ಕೊಂಡು ರಾಣ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ಲು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಅಜಿತನ ಜೊತೆ ಅರೆಸ್ಟ್ ಮಾಡಿದ್ದಾರೆ. ಅಷ್ಟರಲ್ಲಿ ರಾಮಣ್ಣ ಆ ಕಡೆ ಗಮನ ಹರಿಸೋದಿಲ್ಲ. ಓ, ರಾಣ ಅವರು ನಾನು ಫೋನ್ ಮಾಡಿದ್ದಕ್ಕೇನೆ ಟ್ರಾನ್ಸ್ಫರ್ನ ಓಲ್ಡಲ್ಲಿ ಇಟ್ಟಿದ್ದಾರೆ, ಥ್ಯಾಂಕ್ಸ್ ಹೇಳ್ಬೇಕಾಗಾದ್ರೆ. ಶ್ರವಣ್ ನಡಿ ಥ್ಯಾಂಕ್ಸ್ ಹೇಳಕ್ ಹೋಗೋಣ. ಶ್ರವಣ್ ಹೇಳ್ತಾರೆ ಅದಕ್ಕೆ, ಅಲ್ಲ ಬಾವ, ನಿನಗೆ ಸ್ವಲ್ಪ ಏನು ಅನ್ಸೋದೇ ಇಲ್ವಾ? ಹುಡುಗಿನ ಅರೆಸ್ಟ್ ಮಾಡಿದಾರೆ, ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂತ ಅನ್ಸೋಲ್ವಾ ಅಂದಾಗ ಅಜ್ಜಿ ಇದ್ದವರು, ನಮ್ಗೆ ಯಾವತ್ತೂ ನಾವು ಅವಳನ್ನ ಸೊಸೆ ಅಂತ ಅನ್ಕೊಂಡಿಲ್ಲ, ಇಡೀ ಊರೆಲ್ಲ ಅವಳನ್ನ ನಮ್ಮನೆ ಸೊಸೆ ಅಂತ ಬಿಂಬಿಸ್ತದೆ, ಯಾಕಾದ್ರೂ ಹಂಗ ಅನ್ಕೊಳ್ತಾರೋ, ನಾವ್ಯಾಕೆ ಹಂಗ ಅನ್ಕೋಬೇಕೋ ಶ್ರವಣ? ಹಾಗಂದಾಗ ಶ್ರವಣಿಗೆ ಮುಖ ಚಿಕ್ಕದಾಗುತ್ತೆ, ಪಾಪ ಬೇಸರ ಮಾಡ್ಕೊಳ್ತಾರೆ. ಈ ಕಡೆ ಅಜಿತ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾಗೇನೆ ಸಂಗೀತ ಬಿಡುದಿಲ್ಲ, ಸತ್ಯ ನಾನು ಬರ್ತೀನಿ ನೋಡಿ ನೀನು ಹಿಂದೆ. ಬೇಡ ಸಂಗೀತಮ್ಮ, ಏನಕ್ಕೆ ಬರ್ತೀರಾ? ಇಲ್ಲ, ನಾನು ಬರ್ಲೇಬೇಕು, ನನ್ನ ಭೂಮಿ ನನ್ನ ಸೊಸೆ ಸ್ಟೇಷನ್ ಅಲ್ಲಿ ಇದ್ದಾಳೆ ಎಂದಾಗ ನನ್ಗೆ ಹೆಂಗೂ ಇಲ್ಲಿ ಸಮಾಧಾನದಲ್ಲಿ ಇರಕ್ಕಾಗುತ್ತೆ, ನಡಿ ಬರ್ತೀನಿ. ಕರ್ಕೊಂಡು ಹೋಗ್ತಾರೆ ಸತ್ಯನ ಮನೆಗೆ. ಸ್ಟೇಷನ್ಗೆ ಹೋಗ್ತಿದ್ದಾಗೇನೆ ಅಜಿತ್ತು, ಅಮ್ಮ ನೀನ್ ಯಾಕಮ್ಮ ಬಂದೆ ಸ್ಟೇಷನ್ಗೆ? ಸಂಗೀತ ಹೇಳ್ತಾರೆ, ಅಲ್ವೋ ಅಜಿತ, ನನ್ನ ಮನೆ ಸೊಸೆ ಭೂಮಿನ ನೀನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ಬೇಕಾದ್ರೆ ನಾನು ಹೆಂಗು ಸಮಾಧಾನದಲ್ಲಿ ಇರ್ಲಿ ಮನೇಲಿ, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಇಲ್ಲಿ ರಾಣ ಏನಂತ ಕಂಪ್ಲೇಂಟ್ ಕೊಡ್ತಾನೆ, ರಾಣನ ಪಾಪ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಆಫೀಸರ್ ಕೂಡ ಆರ್ಡರ್ ಮಾಡಿರ್ತಾರೆ, ಆರ್ಡರ್ ಪ್ರಕಾರನೇ ಹೊರಟಿರ್ತಾನೆ ಪಾಪ ಅಜಿತ. ಹೊರಟಿದ್ರು ಅಷ್ಟೇ ಫೋನ್ ಮಾಡ್ಬಿಟ್ಟು ಇವನು, ಮಿಸ್ಟರ್ ಅಜಿತ್ ನಾರಾಯಣ್, ನಿನ್ನ ಟ್ರಾನ್ಸ್ಫರ್ ಓಲ್ಡಲ್ಲಿ ಇದೆಯಂತೆ, ಹೌದಲ್ವಾ? ಅದಕ್ಕೆ ನೀವು ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತಾನು ಗೊತ್ತು. ಅದಕ್ಕೆ ಅಜಿತ್ ಹೇಳ್ತಾನೆ, ಓಲ್ಡಲ್ಲಿ ಇರೋದು ಏನಕ್ಕೆ? ನಿನ್ನಂತ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹಾಕ್ಲಿಕ್ಕೆ, ಗೊತ್ತಿದೆ ನನಗೆ.
ಪ್ರಾಣ ಮುಂದುವರಿಸ್ತಾನಾಗಿದೆ. ಗೊತ್ತಿದೆ ಅಜಿತ್ ರಾಮನಾರಾಯಣ್, ನಾವು ಅದಕ್ಕೋಸ್ಕರನೇ ನಾವು ಮುಂಚಿತವಾಗಿ ಬೈಲ್ ತಗೊಂಡಿದೀವಿ. ಹಾಗಂತಿದ್ದಾಗೇನೆ ಅಜಿತ್ಗೆ ಶಾಕ್ ಆಗುತ್ತೆ ಪಾಪ. ಏನ್ ಮಾಡೋದು? ಅದ್ರ ಜೊತೆಗೆ ಈ ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ, ನೀನು ಅರೆಸ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಬಂದಾಗ ಅವಳು ಹೇಳ್ತಾಳೆ ಸಾಕ್ಷಿ, ಇನ್ಸ್ಪೆಕ್ಟರ್ ಅಜಿತ್ ಅವರೇ, ನೀವೇನಾದ್ರೂ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಹೈಯರ್ ಅಥಾರಿಟಿಗೆ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಅಂತ. ಪಾಪ ವಿಧಿ ಇಲ್ದಲೆ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ ಅಜಿತ್. ಇದ್ಯಾವ್ದು ಕೂಡ ಗೊತ್ತಿರಲ್ಲ. ಸಂಗೀತ ಸ್ಟೇಷನ್ಗೆ ಬಂದಿದ್ದೆ ಕೇಳ್ತಾ ಇರ್ತಾರೆ, ಅಜಿತ್ ಯಾಕಮ್ಮ ಬಂದೆ, ಏನಕ್ಕೆ ಬಂದೆ ಅಂತೇಳಿ. ಮತ್ತೆ ಸಂಗೀತ ಹೇಳ್ತಾರೆ, ಅಲ್ವೋ ನಾನು ಹೇಳ್ತಾ ಇಲ್ವಾ ನಿನ್ಗೆ ಎಷ್ಟು ಸರಿ ಹೇಳ್ಬೇಕು, ನನ್ ಸೊಸೆ ಭೂಮಿ ಸ್ಟೇಷನ್ ಅಲ್ಲಿ ಇದ್ದಾಳೆ, ಆಗಾಗ ಬಂದಿದ್ದೀನಿ, ಮೊದ್ಲು ನೀನ್ ಬಿಟ್ಬಿಡು ಅವಳನ್ನ. ಅಜಿತ್ ಹೇಳ್ತಾರೆ, ಅಮ್ಮ ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ, ರಾಣ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ಲು, ಹೋಗ್ಬಿಟ್ಟು ಅದಕ್ಕೋಸ್ಕರ. ಮತ್ತೆ ಭೂಮಿಗೆ ಹೇಳ್ತಾನೆ ಅಜಿತ್, ನಿನ್ನಿಂದಾಗಿ ನಾನಿವತ್ತ ನನಗೆ 2 ದಿನ ಅವಕಾಶ ಕೊಟ್ಟಿದ್ರು ಸೀನಿಯರ್ ಆಫೀಸರ್, ಅವನನ್ನ ಅರೆಸ್ಟ್ ಮಾಡಕ್ಕೆ ಅಂತ ಹೋಗಿದ್ದೆ, ಈಗ ನಿನ್ನಿಂದಾಗಿ ಅದು ತಪ್ಪೋಯ್ತು, ಎಂತ ಕೆಲಸ ಮಾಡಿಟ್ಟಿದೀಯ ನೋಡು ಅಂತ ಹೇಳಿ ರೇಗಾಡ್ತಾರೆ. ಅದಕ್ಕೆ ಸಂಗೀತ ಅವ್ರು ಇದ್ದರು, ನೀನು ಅವಳ ಮೇಲೆಲ್ಲ ರೇಗಾಡ್ಬೇಡ ಅಜಿತಾ, ನೀನ್ ಕಳಿಸ್ತೀಯೋ ಇಲ್ವೋ ಅವಳನ್ನ ರಿಲೀಸ್ ಮಾಡಿ, ಫಸ್ಟ್ ನೀನ್ ರಿಲೀಸ್ ಮಾಡಿ ಕಳಿಸು. ಅಜಿತ್, ಇಲ್ಲಮ್ಮ ಆಗೋದಿಲ್ಲ, ಅವ್ ಕಂಪ್ಲೇಂಟ್ ಇದೆ, ಅದ್ರ ಪ್ರಕಾರನೇ ಅರೆಸ್ಟ್ ಮಾಡಿದ್ರೆ ಅವಳು ಇರ್ಲೇಬೇಕು ಸ್ಟೇಷನ್ ಅಲ್ಲಿ. ಮತ್ತೆ ಸಂಗೀತ ಅವ್ರು ಹೇಳ್ತಾರೆ, ನೋಡೋ ಅಜಿತಾ, ನೀನ್ ಕಳಿಸ್ತಿಲ್ಲ ಅಂತ ಅಂದ್ರೆ ನೀನು ಅವಳನ್ನ ಬಿಡುಗಡೆ ಮಾಡೋವರೆಗೂ ಕೂಡ ನಾನು ಇದೇ ಸ್ಟೇಷನ್ ಮುಂದೆ ಧರಣಿ ಇರ್ತೀನಿ, ಆಯ್ತಲ್ಲ. ಹಾಗಂತಿದ್ದಾಗೇನೆ ಅಜಿತ್ ಕೂಗ್ಕೊಳ್ತಾನೆ ಅಮ್ಮ ಅಂತ. ಪಾಪ ಏನ್ ಮಾಡ್ತಾ ಪಾಪ ಅಜಿತ್, ಆ ಕಡೆನೆ ಕೇಳ್ತಾರೆ ಈ ಕಡೆ ಕೇಳ್ತಾನೆ. ಸಿಕ್ಕಿರುವ 2 ದಿನದ ಅವಕಾಶದಲ್ಲಿ ಭೂಮಿ ಬೇರೆ ಹೋಗಿ ಅಲ್ಲಿ ಎಡವಟ್ ಮಾಡ್ಕೊಂಡಿದ್ದಾಳೆ. ಪಾಪ ಏನ್ ಮಾಡಕ್ಕಾಗುತ್ತೆ ಅವನು. ಸದ್ಯ ಎಲ್ಲರೂ ಆಶಿಸೋಣ ರಾಣ ಮತ್ತೆ ಸಾಕ್ಷಿ ಅರೆಸ್ಟ್ ಆಗ್ಲಿ, ಅದ್ರ ಜೊತೆಗೆ ಸತ್ಯಣ್ಣಂಗೂ ಕೂಡ ಇದೇ ಸಾಕ್ಷಿನೇ, ನಾನು ಇಷ್ಟಪಟ್ಟಿರೋ ಸಾಕ್ಷಿ ಅನ್ನುವಂಥದ್ದು ಅರಿವಿಗೆ ಬರ್ಲಿ, ಸತ್ಯಣ್ಣಂಗೂ ಕೂಡ ಗೋಚರ ಆಗ್ಲಿ ಆ ಸತ್ಯತೆ. ಇದೆಲ್ಲದರ ನಡುವೆ ದೇವ್ಯಾನಿ ಮತ್ತೆ ಅಶ್ವಿನಿ ಬಣ್ಣನೂ ಕೂಡ ಬಯಲಾಗ್ಲಿ. ಯಾಕೆಂದ್ರೆ ಶ್ರವಣ್ ಅವ್ರಿಗೆ ಭೂಮಿ ಮೇಲೆ ಬಹಳಷ್ಟು ಅಗಾಧವಾದ ಪ್ರೀತಿ, ಅವ್ರಿಗೆ ಈಗ ಸ್ಟೇಷನ್ ಇಲ್ಲದೆ ವಿಲಿವಿಲಿವಿಲ್ ಒದ್ದಾಡ್ತಾ ಇದ್ದಾರೆ, ಹತ್ತತ್ರ ಆಗ್ತಾ ಇದ್ದಾರೆ. ಇಬ್ರು ಅಪ್ಪ ಮಗಳು ಒಂದುಗೂಡ್ಲಿ, ನನ್ನ ಮಗಳೇ ಇವಳು ಅನ್ನುವಂತ ನಿಜಾಂಶ ಅವ್ರಿಗೆ ಆದಷ್ಟು ಬೇಗ ತಿಳಿದು ಹೋಗ್ಲಿ ಅಂತ ಹೇಳಿ ಆಶಿಸೋಣ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.